ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ CEO ಆಗಿರುವಂಥ ಟಿಮ್ ಕುಕ್ ಅವರು ಸುಮಾರು 15 ವರ್ಷಗಳ ನಂತರ ಅವರ CEO ಪಟ್ಟದಿಂದ ಕೆಳಗಿಳಿಯುತ್ತಿದ್ದಾರೆ. 2011 ಇಸ್ವಿಯಲ್ಲಿ ಸ್ಟೀವ್ ಜಾಬ್ಸ್ ಅವರು ಎಕ್ಸ್ಪೈರ್ ಆದಮೇಲೆ ಟಿಮ್ ಕುಕ್ ಅವರು ಈ CEO ಸ್ಥಾನವನ್ನು ತಗೋತಾರೆ. 15 ವರ್ಷ ಆದಮೇಲೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಸೊ ಈ CEO ಪಟ್ಟದಿಂದ ಕೆಳಗಿಳಿಯುತ್ತಿದ್ದಾರೆ. ರೂಮರ್ಸ್ಗಳೇನಪ್ಪ ಅಂತ ಅಂದರೆ ಅವ್ರಿಗೇನೋ ಹುಷಾರಿಲ್ಲ ಅಂತ ಟಿಮ್ ಕುಕ್ ಅವರು ಅಫಿಷಿಯಲಾಗಿ ಕನ್ಫರ್ಮ್ ಮಾಡಿದ್ದಾರೆ. ಆ ರೀತಿ ಏನೋ ಪ್ರಾಬ್ಲಮ್ ಏನೂ ಇಲ್ಲ. ಮೋಸ್ಟ್ಲಿ 15 ವರ್ಷ ಆಯ್ತಲ್ವ, ತುಂಬ ಜಾಸ್ತಿ ದಿನ ಆಯಿತು. ಸೊ ನೆಕ್ಸ್ಟ್ ಬೇರೆಯವ್ರಿಗೂ ಕೂಡ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಆ ಕಂಪನಿಯಲ್ಲೇ ತುಂಬ ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇರುವಂಥ ಜಾನ್ ಟರ್ನಸ್ ಇವರಿಗೆ ಮುಂದಿನ ಪಟ್ಟವನ್ನು ಕೊಡ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಈ CEO ಸ್ಥಾನನ ಇವರು ತಗೋತಾರೆ. ಆಪಲ್ ಕಂಪನಿ ಒಬ್ಬ ವ್ಯಕ್ತಿಯಿಂದ ಈ ಲೆವೆಲಿಗೆ ಬೆಳೆದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಒಬ್ಬ ವ್ಯಕ್ತಿ ಕೆಳಗಿಳಿದು ಇನ್ನೊಬ್ಬ ಮೇಲಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ತುಂಬ ಡ್ರಾಸ್ಟಿಕ್ ಬದಲಾವಣೆಗಳೇನೂ ಆ ಕಂಪನಿಯಲ್ಲಿ ಆಗಲ್ಲ ನನಗೆ ಅನ್ನಿಸ್ದಂಗೆ. ಸೊ ಆಪಲ್ ಕಂಪನಿ CEO ಹೊಸಬ್ರು ಬರ್ತಾ ಇದ್ದಾರೆ ಅಂತ ಅಂದರೆ ತುಂಬ ಸಣ್ಣ ವಿಷಯ ಅಲ್ಲ. ಜಗತ್ತಿನ ದೊಡ್ಡ ಕಂಪನಿ, ಅತಿ ದೊಡ್ಡ ಕಂಪನಿ ಆಪಲ್. ಸೊ ದೊಡ್ಡ ವಿಷಯನೇ ಈ ವ್ಯಕ್ತಿ ಆಗ್ತಾ ಇರುವಂಥದ್ದು. ಸೊ ನೋಡೋಣ ಇವರಿಂದ ಏನಾದರೂ ಬದಲಾವಣೆ ಈ ಆಪಲ್ ಎಕೋಸಿಸ್ಟಮಲ್ಲಿ, ಆಪಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಪ್ರಾಡಕ್ಟಲ್ಲಿ ಆಗುತ್ತಾ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯುರೋಪಿಯನ್ ಯೂನಿಯನ್ನಲ್ಲಿ ಏನೇ ರೂಲ್ಸ್ ಬಂದರೂ ಕೂಡ ತುಂಬ ಸ್ಟ್ರಿಕ್ಟಾಗಿ ತೊಗೊಂಬರ್ತಾರೆ ಆಯಿತಾ. ಹೊಸದಾಗಿ ಎಲೆಕ್ಟ್ರಾನಿಕ್ಸಿಗೆ ಕೆಲವೊಂದು ಹೊಸ ರೂಲ್ಸ್ಗಳು ಬರ್ತಾ ಇದೆ. ಸೊ ನೆಕ್ಸ್ಟಿಂದ ಯುರೋಪಿಯನ್ ಯೂನಿಯನ್ನಲ್ಲಿ ಯಾವುದೇ ಲ್ಯಾಪ್ಟಾಪ್ ಲಾಂಚ್ ಆದ್ರೂ ಅದರಲ್ಲಿ USB Type-C ಚಾರ್ಜಿಂಗನ್ನು ಮ್ಯಾಂಡೇಟ್ರಿ ಕೊಡಲೇಬೇಕು. ಇತ್ತೀಚೆಗೆ ಆಲ್ಮೋಸ್ಟ್ ಎಲ್ಲ ಲ್ಯಾಪ್ಟಾಪಲ್ಲೂ ಕೂಡ Type-C ಚಾರ್ಜಿಂಗ್ ಇದ್ದೇ ಇರುತ್ತೆ. ಈವನ್ ಆಪಲ್ನಲ್ಲೂ ಕೂಡ ಇದೆ. ಅವ್ರದ್ದು ಮ್ಯಾಗ್ನೆಟಿಕ್ ಲೈಟ್ನಿಂಗ್ ಚಾರ್ಜರು ಇರುತ್ತೆ. ನಾರ್ಮಲ್ Type-Cಯಲ್ಲೂ ನೀವು ಬೇಕು ಅಂದರೆ ಚಾರ್ಜ್ ಮಾಡ್ಬೋದು. ಆ ರೀತಿ ಇದ್ದರೆ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಅವ್ರದ್ದೇ ಪ್ರೊಪ್ರೇಟ್ರಿ ಏನೋ ರೌಂಡ್ ಚಾರ್ಜರ್ ಬರುತ್ತಲ್ಲ, ಅದನ್ನು ಕೊಟ್ಟಿರ್ತಾರೆ. USB Type-C ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಇದ್ದರೆ ಯುರೋಪಿಯನ್ ಯೂನಿಯನ್ನಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಇದನ್ನು ಸೇಲ್ ಮಾಡೋದಕ್ಕಾಗೋದಿಲ್ಲ. ಇದೇ ಏಪ್ರಿಲ್ 28ನೇ ತಾರೀಕಿಂದ ಇದನ್ನು ತಗೊಂಬರ್ತಾ ಇದ್ದಾರೆ. ಮೋಸ್ಟ್ಲಿ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ. ಸೊ ಆಮೇಲೆ ಪ್ರೊಡ್ಯೂಸ್ ಆಗುವಂಥ ಎಲ್ಲ ಲ್ಯಾಪ್ಟಾಪ್ಗಳು Type-C ಚಾರ್ಜಿಂಗ್ ಜೊತೆಗೆ ಬರಬೇಕಾಗತ್ತೆ. ಇದರ ಜೊತೆಗೆ ಇನ್ನೊಂದು ಹೊಸ ಗೈಡ್ಲೈನ್ಸನ್ನು ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಕೊಡ್ತಾ ಇದ್ದಾರೆ. 2 ಫೇಸಲ್ಲಿ ಇದನ್ನು ತಗೊಂಬರ್ತಾರೆ. ಮೊದಲನೇ ಫೇಸ್ ಆಲ್ರೆಡಿ ಶುರುವಾಗಿದೆ ಜೂನ್ 2025ರಲ್ಲಿ. ಸೊ ನೆಕ್ಸ್ಟಿಂದ ಯುರೋಪಲ್ಲಿ ಲಾಂಚ್ ಆಗುವಂಥ ಎಲ್ಲ ಫೋನ್ಗಳಲ್ಲಿ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಇರಬೇಕು. ಬ್ಯಾಟ್ರಿ ಸ್ವಲ್ಪ ದೊಡ್ಡದಾಗಿರಬೇಕು. ಮತ್ತು ಅವ್ರು ಏನು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾರೆ ಫೋನ್ನ, ಅದು ಅಟ್ಲೀಸ್ಟ್ 7 ವರ್ಷ ಅದಕ್ಕೆ ಸ್ಪೇರ್ ಪಾರ್ಟ್ಗಳು ಅವೈಲಬಲ್ ಇರಬೇಕು ಅಂತ ನಂಗೆ ಅನ್ನಿಸ್ತಾಗ. ಇದನ್ನು ತಗೊಂಬರೋದೇನು ತುಂಬ ಚಾಲೆಂಜಿಂಗ್ ಆಗಿರೋದಿಲ್ಲ ಈ ಬ್ರ್ಯಾಂಡ್ಗಳಿಗೆ. ಸ್ಪೇರ್ ಪಾರ್ಟ್ನ 7 ವರ್ಷ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸಿಕ್ಬಿಡೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ನೆಕ್ಸ್ಟ್ ಫೇಸಲ್ಲಿ ಫೇಸ್ 2 ಈ ಫೆಬ್ರವರಿ 2027ರಿಂದ ಈ ಫೇಸ್ 2 ಶುರುವಾಗುತ್ತೆ. ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಏನಪ್ಪ ಅಂದರೆ ಯುರೋಪಲ್ಲಿ ಲಾಂಚ್ ಆಗುವಂಥ ಎಲ್ಲ ಸ್ಮಾರ್ಟ್ಫೋನ್ಗಳಲ್ಲಿ ಈಸಿ ಟು ರೀಪ್ಲೇಸ್ ಬ್ಯಾಟ್ರಿ ಇರಬೇಕಾಗುತ್ತೆ, ಅಥವಾ ರಿಮೂವಲ್ ಬ್ಯಾಟ್ರಿ ಇರಬೇಕಾಗುತ್ತೆ. ತುಂಬ ಈಸಿಯಾಗಿ ನಾವೇ ಬ್ಯಾಟ್ರಿಯನ್ನು ರೀಪ್ಲೇಸ್ ಮಾಡ್ಕೊಳ್ಳೋ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮುಂಚೆ ಇರೋದ್ರ ರಿಮೂವಲ್ ಬ್ಯಾಟ್ರಿ ಅಂತ ಅಲ್ಲ, ತುಂಬ ನಾವೇ ಈಸಿಯಾಗಿ ರೀಪ್ಲೇಸ್ ಮಾಡೋ ಥರ ಇರಬೇಕು. ಇದನ್ನು ಮಾಡುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಆಗ್ಬೋದು ಬ್ರ್ಯಾಂಡ್ಗಳಿಗೆ. ಏನಕ್ಕೆ ಕಂಪ್ಲೀಟ್ ಡಿಸೈನ್ನೇ ಚೇಂಜ್ ಮಾಡಬೇಕು ಅವರು. ರಿಮೂವಲ್ ಬ್ಯಾಟ್ರಿ ತಂದರು ಅಂದರೆ ನೋಡಿ IP ರೇಟಿಂಗ್ ಹೋಗ್ಬಿಡುತ್ತೆ. IP ರೇಟಿಂಗ್ ಕೊಡೋದು ಕಷ್ಟ ತುಂಬ. ಸೊ ಇದನ್ನೆಲ್ಲ ತಲೆಡ್ಕೊಂಡು ಅವರು ಡಿಸೈನ್ನೇ ಚೇಂಜ್ ಮಾಡಬೇಕು. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಬಂದರೆ ಒಳ್ಳೆಯದು. ನಾವೇ ಆರಾಮಾಗಿ ಬ್ಯಾಟ್ರಿನ ರಿಪ್ಲೇಸ್ ಮಾಡೋ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಥರ್ಡ್ ಪಾರ್ಟಿ ಬ್ಯಾಟ್ರಿಗಳನ್ನ ಹಾಕೊಂಡ್ಬಿಡ್ಬೋದು. ಬೇಕಾದ್ರೆ ಕಂಪ್ನಿಯವರು ಒಂದು 5000 mAh ಬ್ಯಾಟ್ರಿ ಕೊಟ್ಟರೆ ನಾವು ಬೇಕಾದ್ರೆ ಹೊರಗಡೆ ಥರ್ಡ್ ಪಾರ್ಟಿಯಿಂದ 10,000 mAh ಬ್ಯಾಟ್ರಿಯನ್ನು ಕೂಡ ನಾವೇ ಹಾಕೊಂಡ್ಬಿಡ್ಬೋದಲ್ವ. ಸೊ ಆ ರೀತಿ ಆಪ್ಷನ್ಲ ಇದ್ದರೆ ಚೆನ್ನಾಗಿರೋದು. ಮುಂಚೆ ಇರ್ತಿತ್ತಲ್ಲ, ಥರ್ಡ್ ಪಾರ್ಟಿ ಕಡಿಮೆ ದುಡಿದ ಬ್ಯಾಟ್ರಿ ಎಲ್ಲ ತಗೊಬೋದಾಗಿತ್ತು ನಾವು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಕಾರಣಾಂತರಗಳಿಂದ ನಮ್ಮ ದೇಶದಲ್ಲಿ ಡಯಟ್ ಕೋಕ್ನ ಶಾರ್ಟೇಜ್ ಆಗಿದೆಯಂತೆ. ಹೆವಿ ಡಿಮ್ಯಾಂಡ್ ಜಾಸ್ತಿ ಆಗಿದೆಯಂತಪ್ಪ ಈ ಡಯಟ್ ಕೋಕಿಗೆ. ಎಲ್ಲರೂ ಕೂಡ ಡಯಟ್ ಕೋಕನ್ನು ಕುಡಿಯೋಕ್ಕೆ ಶುರು ಮಾಡೋರಂತೆ. ಸೊ ಏನೋ ಸಪ್ಲೈ ಚೈನ್ ಇಶ್ಯೂ ಏನೋ ಅಂತಿದ್ದಾರೆ. ಏನೋಪ್ಪ ಜನ ಜಾಸ್ತಿ ಕುಡಿತಾವ್ರು ಅಥವಾ ಪ್ರೊಡಕ್ಷನ್ ಜಾಸ್ತಿ ಆಗ್ತಿಲ್ವೋ ಐಡಿಯಾ ಇಲ್ಲ. ಸೊ ಒಟ್ಟಿನಲ್ಲಿ ಡಯಟ್ ಅಟ್ಲೀಸ್ಟ್ ಒಳ್ಳೆಯದು. ಡಯಟ್ ಕೋಕ್ ಕುಡಿತಾವ್ರೆ ನಾರ್ಮಲ್ ಕೋಕಿಂದ. ಶುಗರ್ ಇರೋದೇ ಇಲ್ಲ ಈ ಡಯಟ್ ಕೋಕಲ್ಲಿ, ಒಳ್ಳೆಯದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು OnePlusನವರು ಚೈನಾದಲ್ಲಿ ಒಂದು ಹ್ಯಾಂಡಲ್ಡ್ ಗೇಮಿಂಗ್ ಕಂಟ್ರೋಲರ್ನ ಲಾಂಚ್ ಮಾಡ್ತಾ ಇದ್ದಾರೆ. ಚೈನಾದಲ್ಲಿ OnePlus A6 Ultra ಅಂತ ಒಂದು ಹೊಸ ಫೋನ್ ಬರ್ತಾ ಇದೆ. ಆ ಫೋನ್ನ ಜೊತೆಗೆ ಈ ಒಂದು OnePlus Strix G15 ಅಂತ ಒಂದು ಜಾಯ್ಸ್ಟಿಕ್ ರೀತಿ ಒಂದು ಡಿವೈಸ್ನ ಲಾಂಚ್ ಮಾಡ್ತಾ ಇದ್ದಾರೆ.
ಈ ಹ್ಯಾಂಡಲ್ಡ್ ಕಂಟ್ರೋಲರ್ಗೆ ನಾವು ಫೋನ್ ಅಟ್ಯಾಚ್ ಮಾಡ್ಬೋದು ಆಯಿತಾ. ಅದ್ರ ಹಿಂದ್ಗಡೆ ನಮಗೆ ಆಕ್ಸೆಸರೀಸು ಬೇಕಾದ್ರೆ ನೀವು ಕೂಲಿಂಗ್ ಫ್ಯಾನೆಲ್ಲ ಹಾಕೊಳ್ಳುವಂಥ ಆಪ್ಷನ್ ಎಲ್ಲ ಇದೆ. ಆ ಇಮೇಜ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರದ್ದು ವಿಡಿಯೋ ಕೂಡ ಆ್ಯಕ್ಚುಲಿ ಟ್ವಿಟರ್ನಲ್ಲೆಲ್ಲ ತುಂಬ ವೈರಲ್ ಆಗ್ತಾ ಇದೆ. ತುಂಬ ಯುನೀಕ್ ಆಗಿರುವಂಥ ಕಂಟ್ರೋಲರ್, ಗೇಮಿಂಗ್ ಡಿವೈಸ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದು OnePlus ಎಂದು. ಅದು ಮೋಸ್ಟ್ಲಿ ಬರ್ಬೋದೇನೋ. ಸದ್ಯಕ್ಕಂತೂ ಹ್ಯಾಂಡಲ್ಡ್ ಕಂಟ್ರೋಲರ್ ವಿತ್ ಅಡಿಷ್ನಲ್ ಬಟನ್ಸು, ಹಿಂದ್ಗಡೆ 4 ಬಟನ್ ಎಲ್ಲ ಕೊಟ್ಟಿದ್ದಾರೆ ಆಯಿತಾ. ಸೊ ಕ್ರೇಜಿ, ತುಂಬ ಯುನೀಕಾಗಿ ಕಾಣ್ತಾ ಇದೆ. ಗೇಮರ್ಸ್ಗಳಿಗೆ ತುಂಬ ಇಷ್ಟ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಸೊ ಸೂಪರ್. ನಮ್ಮ ದೇಶಕ್ಕೂ ಬಂದರೆ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಟಾರ್ಲಿಂಕ್ ನಮ್ಮ ದೇಶಕ್ಕೆ ಬರುವಂಥದ್ದು ಸ್ವಲ್ಪ ಡಿಲೇ ಆಗ್ತಾ ಇದೆ ಕಾರಣಾಂತರಗಳಿಂದ. ಮೇಯ್ನ್ ರೀಸನ್ನು ಅವ್ರದ್ದು FDI ಕ್ಲಿಯರೆನ್ಸ್ ಸಿಗ್ತಾಯಿಲ್ಲ ಅವ್ರಿಗೆ, ಏನೋ ಸೆಕ್ಯೂರಿಟಿ ಕನ್ಸರ್ನ್ ಅಂತೆ. ಆಬ್ವಿಯಸ್ಲಿ ಬೇರೆ ದೇಶದ ಕಂಪನಿ, ಬೇರೆ ದೇಶದ ಇಂಟರ್ನೆಟ್ ಪ್ರೊವೈಡಿಂಗ್ ಕಂಪನಿ ನಮ್ಮ ದೇಶದ ಡಾಟಾವನ್ನೆಲ್ಲ ಅವರು ಅಮೇರಿಕಾ ಕಳಿಸ್ಬೋದು. ಸೊ ಇದನ್ನು ತಲ್ಲಿಡ್ಕೊಂಡು ಮೋಸ್ಟ್ಲಿ ಡಿಲೇ ಮಾಡ್ತಾ ಇದ್ದಾರೆ. ನೋಡಬೇಕು, ಕೆಲವೊಂದು ಕಂಡೀಷನೆಲ್ಲ ಇಡ್ತಾರೆ. ಸರ್ವರ್ ಎಲ್ಲ ಇಂಡಿಯಾದಲ್ಲೇ ಇರಬೇಕು, ಡಾಟಾ ಟ್ರಾನ್ಸ್ಫರ್ ಮಾಡೋಂಗಿಲ್ಲ, ಅದು ಇದು ಅಂತೆಲ್ಲ ಇರುತ್ತೆ ಮೋಸ್ಟ್ಲಿ. ಅದರ ಜೊತೆಗೆ ನಮ್ಮ ದೇಶದ ಯಾವುದಾದ್ರೂ ಕಂಪನಿ ಜೊತೆ ನೀವು ಕೊಲಾಬ್ರೇಟ್ ಆಗಿ ಇದನ್ನು ತಗೊಂಬರ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ನ ಕೂಡ ನಮ್ಮ ಗೌರ್ಮೆಂಟ್ನವ್ರು ಇಡ್ಬೋದು. ಏನಕ್ಕೆ, ನಮ್ಮ ದೇಶದ ಕಂಟ್ರೋಲ್ ಇದ್ದರೆ ಗೊತ್ತಾಗ್ಬಿಡುತ್ತೆ, ಕದ್ದೇನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಸ್ಟಿಲ್ ನೋಡೋಣ ಯಾವಾಗ ಬರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲೂ ಕೂಡ ಸ್ಟಾರ್ಲಿಂಕ್ ಶುರುವಾಗಿದೆ. ನಮ್ಮ ದೇಶದ ಯಾಕೋ ತುಂಬ ಡಿಲೇ ಆಗ್ತಾ ಇದೆ, ಗೌರ್ಮೆಂಟವ್ರು ಅಪ್ರೂವಲ್ ಕೊಡ್ತಾ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ವಿವೋದು ಕೆಲವೊಂದು ಸ್ಮಾರ್ಟ್ ಫೋನ್ಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಲಿಟ್ರಲಿ ಆ ಒಂದು ಲಿಸ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ಹೆವಿ ಜಾಸ್ತಿ ಮಾಡ್ತವ್ರು ಗುರು. 3,000-4,000 ರೂಪಾಯಿ ಆಲ್ರೆಡಿ ಜಾಸ್ತಿ ಆಗಿತ್ತು, ಮತ್ತೆ ಜಾಸ್ತಿ. ಏನಪ್ಪ ಇದನ್ನೆಲ್ಲ ನೋಡಿಬಿಟ್ರೆ ಹೆಂಗೆ ತಗೋತೀರ ಫೋನ್ ಅಂತ ಅನ್ನಿಸ್ಬಿಡುತ್ತೆ. ವಿವೋ V70 Lite ಮುಂಚೆ 52,000 ಇದ್ದಿದ್ದನ್ನು 56,000, 4,000 ರೂಪಾಯಿ ಜಾಸ್ತಿ ಮಾಡ್ತಾಯಿದ್ದಾರೆ. T5X ಪ್ರೈಸು ಕೂಡ ಜಾಸ್ತಿ ಆಗಿದೆ. ವಿವೋ T5X ಮುಂಚೆ 19,000 ಇದ್ದಿದ್ದು 23,000 ಗುರು. 23,000. ಯಪ್ಪ ದೇವ್ರೆ, ಹೆಂಗೆ ತಗೋತೀಯ ಫೋನ್ನ? ಯಪ್ಪ 23,000 ಈ ವಿವೋ T5Xಗೆ ದೇವರೇ ಕಾಪಾಡಬೇಕು. ಕ್ರೇಜಿ ಗುಡ್. ಲಾಸ್ಟ್ ಇಯರ್ ಈ ಸ್ಮಾರ್ಟ್ ಫೋನ್ ಹೇಳಿದ್ನಲ್ಲ, 13,000-14,000 ರೂಪಾಯಿ ಫೋನ್ ಗುರು. ಹತ್ತತ್ರ 9,000-10,000 ರೂಪಾಯಿ ಈ ವರ್ಷ ಫೋನಿಗೆ ರೇಟ್ ಜಾಸ್ತಿ ಕೊಡ್ತಾಯಿದ್ದೀವಿ. ಆಲ್ಮೋಸ್ಟ್ ಡಬಲ್ ಅಂದ್ಕೊಳ್ಳಿ. ದೇವ್ರೇ ಕಷ್ಟ ಇದೆ ಮಾತ್ರ ಜೀವನ, ಹೇಳ್ತೀನಿ ಕೇಳಿ. ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ನು ಕೆಲವು ದಿನಗಳಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಡೇಟು, May 7th ಮೋಸ್ಟ್ಲಿ. ಸೊ OnePlusನವರು ಅವ್ರದ್ದು OnePlus Nord C6 ಮತ್ತು C6 Lite ಅಂತ 2 ಫೋನ್ಗಳನ್ನ ಲಾಂಚ್ ಮಾಡ್ತಾರೆ May 7th. ಅಮೆಝಾನ್ದು ಆ ಪೋಸ್ಟರ್ ಕೂಡ ಲೀಕ್ ಆಗಿದೆ. ಸೊ ಮೋಸ್ಟ್ಲಿ ಕನ್ಫರ್ಮೇ. ಸೊ ಇದರ ಸ್ಪೆಸಿಫಿಕೇಷನ್ನು ಸುಮಾರಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 4 ಪ್ರೊಸೆಸರು. ಸೊ ಡಿಸ್ಪ್ಲೇ ಕೂಡ ಚೆನ್ನಾಗಿರೋ ರೀತಿ ಇದೆ. ಹೈಯರ್ ರಿಫ್ರೆಶ್ ರೇಟು, ಮಿಲಿಟರಿ ಸರ್ಟಿಫಿಕೇಷನ್, IP ರೇಟಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ದೊಡ್ಡ ಬ್ಯಾಟ್ರಿ ಸಹ ಇದೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ. ಈ ಪ್ರೈಸ್ ಎಲ್ಲ ನೋಡಿ ನನಗೆ ಬೇಚಾರ ಹೋಗಿದೆ ಗುರು. ಇವರು ಕೂಡ ಕಡಿಮೆ ಮಾಡಲ್ಲ ಅನ್ನಿಸ್ತದಿಲ್ಲ ಒಂದು ಕಡೆ. ಇದರ ಜೊತೆಗೆ ವಿವೋದು ವಿವೋ X300 ಮತ್ತು ವಿವೋ X300 FE ಈ ಸ್ಮಾರ್ಟ್ ಫೋನ್ಗಳು May 6ಕ್ಕೆ ಇನ್ನು ಕೆಲವು ದಿನಗಳಲ್ಲಿ ನಮ್ಮ ದೇಶದಲ್ಲಿ ಬರ್ತಾರೆ. ಅಲ್ಟಿಮೇಟ್ಲಿ ಕೊನೆಗೂ ವಿವೋದು ಅಲ್ಟ್ರಾ ಬರುವಂಥದ್ದು, ವಿವೋ X300 ಅಲ್ಟ್ರಾ ಬರುವಂಥದ್ದು ಕನ್ಫರ್ಮ್. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಆಯಿತಾ. ವಿವೋ X300 ಪ್ರೋನೇ ಒಳ್ಳೆ ಕ್ಯಾಮ್ರಾ ಇತ್ತು. ಇನ್ನು ಅಲ್ಟ್ರಾ ಯಾವ ಲೆವೆಲ್ಗಿರುತ್ತೋ ಅಂತ ಅಷ್ಟೇನೇನಿಲ್ಲ. ನೋಡೋಣ ಹೆಂಗಿರುತ್ತೆ. 2 ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್, ಆಪಲ್ನವರು ನೆಕ್ಸ್ಟ್ ಏನು iPhone 18ನ ಲಾಂಚ್ ಮಾಡ್ತಾರೆ. ಅದರಲ್ಲಿ ಯಾವುದೇ ಮೇಜರ್ ಅಪ್ಗ್ರೇಡ್ಸು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ಪೆಕ್ ವೈಸು. ಸೊ ಮೋಸ್ಟ್ಲಿ ಲುಕ್ಕು ಚೇಂಜ್ ಮಾಡ್ಬೋದೇನೋ ಆಯಿತಾ. ಲುಕ್ಕಲ್ಲಿ ಸೇಮ್ ಈಗ ಏನು 17 Pro Max ಎಲ್ಲ ಫುಲ್ ಕಂಪ್ಲೀಟ್ ಅಲ್ಯೂಮಿನಿಯಂ ಬಾಡಿ ಥರ ಇದೆ ಅಲ್ವಾ, ಅದೇ ರೀತಿ ಡಿಸೈನ್ನ ಮೋಸ್ಟ್ಲಿ ಈ iPhone 18ಗೂ ತರ್ಬೋದು ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡಬೇಕು. ಈ iPhone 18 ಮತ್ತು 18e 2 ಸಿಮಿಲರ್ ಸ್ಪೆಸಿಫಿಕೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಒಟ್ಟಿಗೆ. ಸೊ ನೋಡಬೇಕು. ಸೊ ಹಿಂಗಾದ್ರೆ ಕಷ್ಟ. ಪ್ರೊಸೆಸರ್ನೂ ಅಪ್ಗ್ರೇಡ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೇಳೋಕ್ಕಾಗಲ್ಲ. ರ್ಯಾಮು ಚಿಪ್ ಶಾರ್ಟೇಜ್ ಇರೋದ್ರಿಂದ ಅದನ್ನು ಮಾಡ್ಬೋದು ಪ್ರೈಸನ್ನು ಡೌನ್ ಮಾಡೋಕ್ಕೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.